ಭಾರತದ ಸಾಮಾಜಿಕ ಜಾಲತಾಣಗಳಲ್ಲಿ ಕಳೆದ ಕೆಲವು ದಿನಗಳಿಂದ ಕಾಕ್ರೋಚ್ ಜನತಾ ಪಾರ್ಟಿ ಎಂಬ ಹೆಸರು ಭಾರಿ ಸದ್ದು ಮಾಡುತ್ತಿದೆ. ಸಾಮಾನ್ಯವಾಗಿ ಹಾಸ್ಯಾತ್ಮಕ ಮೀಮ್ ಪೇಜ್ಗಳು ಟ್ರೆಂಡ್ ಆಗೋದು ಹೊಸದಲ್ಲ. ಆದರೆ ಈ ಬಾರಿ ಒಂದು ವ್ಯಂಗ್ಯಾತ್ಮಕ ರಾಜಕೀಯ ಅಭಿಯಾನವೇ ಲಕ್ಷಾಂತರ ಯುವಕರ ಗಮನ ಸೆಳೆದಿದೆ. ಇದರ ಹಿಂದೆ ಇರುವ ಆ ಪತ್ರಕರ್ತ ಯಾರು ಗೊತ್ತಾ? ಆ ಕುರಿತ ಸಂಪೂರ್ಣ ಮಾಹಿತಿ ಇಲ್ಲಿದೆ ನೋಡಿ. 30 ವರ್ಷದ ಅಭಿಜಿತ್ ದೀಪ್ಗೆ ಮಹಾರಾಷ್ಟ್ರದ ಯುವ ರಾಜಕೀಯ ಸಂವಹನ ತಜ್ಞ. ಭಾರತದಲ್ಲಿ ಪತ್ರಿಕೋದ್ಯಮ ಅಭ್ಯಾಸ ಮಾಡಿದ ಬಳಿಕ ಅಮೆರಿಕದ ಬೋಸ್ಟನ್ ವಿಶ್ವವಿದ್ಯಾಲಯದಲ್ಲಿ ಪಬ್ಲಿಕ್ ರಿಲೇಷನ್ಸ್ನಲ್ಲಿ ಸ್ನಾತಕೋತ್ತರ ಪದವಿ ಪಡೆದರು. ನಂತರ ಭಾರತಕ್ಕೆ ಮರಳಿ ಡಿಜಿಟಲ್ ರಾಜಕೀಯ ಅಭಿಯಾನಗಳಲ್ಲಿ ಕೆಲಸ ಮಾಡಿದರು. ವಿಶೇಷವಾಗಿ ಸಾಮಾಜಿಕ ಜಾಲತಾಣಗಳಲ್ಲಿ ರಾಜಕೀಯ ನರೇಟಿವ್ ಕಟ್ಟುವಲ್ಲಿ ಅವರಿಗೆ ಅನುಭವವಿದೆ. ಈ ಹಿಂದೆ ಅವರು ಆಮ್ ಆದ್ಮಿ ಪಕ್ಷದ ಸಾಮಾಜಿಕ ಜಾಲತಾಣ ತಂಡದೊಂದಿಗೆ ಕೆಲಸ ಮಾಡಿದ್ದರ ಬಗ್ಗೆ ವರದಿಗಳು ಹೇಳುತ್ತವೆ. ಕಾಕ್ರೋಚ್ ಜನತಾ ಪಾರ್ಟಿ ಹುಟ್ಟಲು ಕಾರಣವೂ ಆಸಕ್ತಿದಾಯಕವಾಗಿದೆ. ಇತ್ತೀಚೆಗೆ ಉದ್ಯೋಗವಿಲ್ಲದ ಯುವಕರ ಕುರಿತು ನಡೆದ ವಿವಾದಾತ್ಮಕ ಹೇಳಿಕೆಯೊಂದು ಸಾಮಾಜಿಕ ಜಾಲತಾಣದಲ್ಲಿ ದೊಡ್ಡ ಚರ್ಚೆಗೆ ಕಾರಣವಾಯಿತು. ಇದರಿಂದ ಬೇಸತ್ತ ಯುವ ಜನರ ಭಾವನೆಗಳನ್ನು ವ್ಯಂಗ್ಯದ ಮೂಲಕ ವ್ಯಕ್ತಪಡಿಸಲು ಅಭಿಜಿತ್ ಈ ಡಿಜಿಟಲ್ ರಾಜಕೀಯ ವೇದಿಕೆಯನ್ನ ಆರಂಭಿಸಿದರು. ಸಿಸ್ಟಮ್ ಮರೆತವರ ಧ್ವನಿ ಎಂಬ ಟ್ಯಾಗ್ಲೈನ್ನೊಂದಿಗೆ ಆರಂಭವಾದ ಈ ಅಭಿಯಾನ ಕೆಲವೇ ದಿನಗಳಲ್ಲಿ ಭಾರಿ ವೈರಲ್ ಆಯಿತು. ಈ ಪಾರ್ಟಿಯ ವಿಶೇಷತೆ ಅದರ ಹಾಸ್ಯಭರಿತ ರಾಜಕೀಯ ಶೈಲಿ, ನಿರುದ್ಯೋಗ, ಪರೀಕ್ಷಾ ಅಕ್ರಮ, ಶಿಕ್ಷಣ ವ್ಯವಸ್ಥೆ, ಬೆಲೆ ಏರಿಕೆ, ಮಾಧ್ಯಮಗಳ ಪಾತ್ರ ಸೇರಿದಂತೆ ಯುವಕರ ಸಮಸ್ಯೆಗಳನ್ನು ಮೀಮ್ಗಳ ಮೂಲಕ ಹೇಳಲಾಗ್ತಿದೆ. ಇದರಿಂದಲೇ ಜನ್ಜಿ ಪೀಳಿಗೆಯವರು ಇದಕ್ಕೆ ಸೆಳೆಯಲ್ಪಟ್ಟಿದ್ದಾರೆ. ವರದಿಗಳ ಪ್ರಕಾರ ಕೆಲವೇ ದಿನಗಳಲ್ಲಿ ಲಕ್ಷಾಂತರ ಜನರು ಇನ್ಸ್ಟಾಗ್ರಾಂನಲ್ಲಿ ಇದನ್ನು ಫಾಲೋ ಮಾಡಿದ್ದು ಸಾಂಪ್ರದಾಯಿಕ ರಾಜಕೀಯ ಪಕ್ಷಗಳಿಗಿಂತಲೂ ಹೆಚ್ಚಿನ ಡಿಜಿಟಲ್ ರೀಚ್ ಪಡೆದಿದೆ. ಅಭಿಜಿತ್ ದೀಪ್ಗೆ ಹೇಳುವಂತೆ ಇದು ಕೇವಲ ಹಾಸ್ಯವಲ್ಲ, ಯುವಕರ ಅಸಮಾಧಾನವನ್ನು ಶಾಂತಿಯುತವಾಗಿ ವ್ಯಕ್ತಪಡಿಸುವ ಡಿಜಿಟಲ್ ಚಳವಳಿಯಾಗಿದೆ. ಭಾರತದಲ್ಲಿ ದೊಡ್ಡ ಸಂಖ್ಯೆಯ ಯುವಕರು ಉದ್ಯೋಗ, ಶಿಕ್ಷಣ ಹಾಗೂ ಭವಿಷ್ಯದ ಅನಿಶ್ಚಿತತೆಯಿಂದ ಬಳಲುತ್ತಿದ್ದಾರೆ. ಆ ಅಸಮಾಧಾನಕ್ಕೆ ಕಾಕ್ರೋಚ್ ಎಂಬ ರೂಪಕದ ಮೂಲಕ ಧ್ವನಿ ನೀಡಲಾಗಿದೆ. ಆದರೆ ಇದರ ರಾಜಕೀಯ ನಂಟುಗಳ ಬಗ್ಗೆ ಪ್ರಶ್ನೆಗಳು ಎದ್ದಿವೆ. ಕೆಲವರು ಇದನ್ನ ವ್ಯಂಗ್ಯ ಚಳುವಳಿ ಎನ್ನುತ್ತಿದ್ದರೆ, ಇನ್ನೂ ಕೆಲವರು ಇದನ್ನ ಪರೋಕ್ಷ ರಾಜಕೀಯ ಅಭಿಯಾನ ಅಂತ ಟೀಕಿಸುತ್ತಿದ್ದಾರೆ. ಆದರೂ ಅಭಿಜಿತ್ ದೀಪ್ಗೆ ಮಾತ್ರ ಇದು ಜನರ ಅಸಮಾಧಾನಕ್ಕೆ ಸೃಜನಾತ್ಮಕ ಪ್ರತಿಕ್ರಿಯೆ ಎಂದು ಹೇಳುತ್ತಿದ್ದಾರೆ. ಅಭಿಜಿತ್ ದೀಪ್ಗೆ ಆರಂಭಿಸಿದ ಕಾಕ್ರೋಚ್ ಜನತಾ ಪಾರ್ಟಿ ಈಗ ಮೀಮ್ ಮೀರಿದ ಸಾಮಾಜಿಕ ಚರ್ಚೆಯ ಕೇಂದ್ರವಾಗಿದೆ. ಇದು ಕೇವಲ ಇಂಟರ್ನೆಟ್ ಟ್ರೆಂಡ್ ಆಗಿಯೇ ಉಳಿಯುತ್ತದೆಯೋ ಅಥವಾ ಯುವ ಜನರ ರಾಜಕೀಯ ಧ್ವನಿ ಆಗುತ್ತಾ ಅನ್ನೋದು ಮುಂದಿನ ದಿನಗಳಲ್ಲಿ ಕಾದು ನೋಡಬೇಕಿದೆ. ಕಾಕ್ರೋಚ್ ಜನತಾ ಪಾರ್ಟಿ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕಾಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.